ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳು ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅಂತ. ಫೈನಲಿ ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ, ಮತ್ತೆ ಈ ತಿಂಗಳು ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಬಿಡುಗಡೆ ಆಗ್ತಿದೆ. ಅದು ಯಾವ್ದು ಎಲ್ಲಾನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ, ಮತ್ತೆ ನಿಮ್ಗೆ ಇದುವರೆಗೂ ಕೂಡ 22ನೇ ಕಂತಿ ಹಣ ಬಂದಿದೆ. 23ನೇ ಕಂತಿ ಹಣಕ್ಕೆ ನೀವೇನಾದ್ರು ವೆಯ್ಟ್ ಮಾಡ್ತಾ ಇರಾ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಕಂಪ್ಲೀಟ್ ಆಗಿ ನಿಮ್ಗೆ ಹೊಸ ಇನ್ಫಾರ್ಮೇಶನ್ ಬಂದಿದೆ, ಅದ್ರ ಬಗ್ಗೆ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಕಂತಿ ಹಣ ಬಂದಿದ ತಕ್ಷಣ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದು ನೆಕ್ಸ್ಟ್ ಕಂತಿ ಹಣ ಯಾವಾಗ ಬರುತ್ತೆ ಅಂತ. ಇವಾಗ ನಿಮ್ಗೆ ಬಂದಿರೋದು 22ನೇ ಕಂತಿ ಹಣ, ಲಾಸ್ಟ್ ತಿಂಗಳು ನಿಮ್ಗೆ ಬಿಡುಗಡೆ ಆಗಿದ್ದು. ಆದ್ರೆ ಇವಾಗ ನಿಮ್ಗೆ ಬರ್ಬೇಕಾಗಿರೋದು 23ನೇ ಕಂತಿ ಹಣ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದೇನಂದ್ರೆ 23ನೇ ಕಂತಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಅಪ್ಡೇಟ್ ನ ಕೊಟ್ಟಿದ್ರ. ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಈ ತಿಂಗಳು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೂಡ ರಿಲೀಸ್ ಆಗುತ್ತೆ. ಅದು ಯಾವ್ದು ಎಲ್ಲಾನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ರೇಷನ್ ಕಾರ್ಡ್ ಏನ್ ಆಹಾರಕ್ಕೆ ಇಟ್ಟಿತ್ತಲ್ಲ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಇದೆ. ಎಲ್ಲದ್ರ ಬಗ್ಗೆನೂ ಕೂಡ ನೋಡೋಣ. ಇವಾಗ ವಿಡಿಯೋನ ಯಾರು ಕೂಡ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಯಾಕಂದ್ರೆ ಇನ್ ಮುಂದೆ ಹೇಳುವಂತ ಪಾಯಿಂಟ್ಸ್ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ನೋಡಿ, ಫಸ್ಟ್ ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ತಿಂಗಳು ನಿಮ್ಗೆ ಬರೀ ಅಕ್ಕಿ ಸಿಗುತ್ತೆ, ಏನೋ ಲಾಸ್ಟ್ ತಿಂಗಳು ಕೊಡ್ತೀರಲ್ಲ ಸೇಮ್ ಅದೇ ರೀತಿ ಸಿಗುತ್ತೆ. ಯಾವುದೇ ತರದ ಆಹಾರ ಧಾನ್ಯಗಳ ಕಿಟ್ ಸಿಗಲ್ಲ. ಅದು ನಿಮ್ಗೆ ಏನಾಗುತ್ತೆ ಅಂದ್ರೆ ಡಿಸೆಂಬರ್ ಅಲ್ಲೂ ಕೂಡ ಸಿಗಲ್ಲ, ಜನವರಿಯಿಂದ ಕೊಡ್ತೀವಿ ಅಂತ ಹೇಳಿದ್ರೆ. ಯಾಕಂದ್ರೆ ಅದನ್ನ ಟೆಂಡರ್ ಹೋಗ್ಬೇಕು, ಅಲ್ಲಿ ಸಪ್ಲೈಯರ್ಸ್ ಇಂದ ಒಂದು ಪ್ರಾಡಕ್ಟ್ಸ್ ಗಳು ಬರ್ಬೇಕು. ಅದಾದ್ಮೇಲೆ ನಿಮ್ಗೆ ಅದನ್ನ ರೇಷನ್ ಅಂಗಡಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದರಿಂದ ನಿಮ್ಗೆ ಜನವರಿಯಿಂದ ಆ ಒಂದು ಯೋಜನೆ ಲಾಂಚ್ ಆಗುತ್ತೆ ಆಹಾರ ಕಿಟ್ ಇದು. ಸರಿನಾ? ಅಲ್ಲಿವರೆಗೂ ಕೂಡ ನೀವು ನಾರ್ಮಲ್ ಆಗಿ ಅಕ್ಕಿನ ಪಡ್ಕೋತಾ ಇರ್ತೀರಾ. ಮತ್ತೆ ಈ ತಿಂಗಳು ನಿಮ್ಗೆ ಎಲ್ಲರಿಗೂ ಕೂಡ ಇರುವಂತ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಈ ತಿಂಗಳು ನಿಮ್ಗೆ ಪೆನ್ಷನ್ ಅಮೌಂಟ್ ನ ತಿರ್ಗಾ ರಿಲೀಸ್ ಮಾಡಿದ್ರೆ. ಅಂದ್ರೆ ಕಳೆದ ವಾರದಿಂದಾನೇ ಎಲ್ಲರಿಗೂ ಕೂಡ ಪೆನ್ಷನ್ ಅಮೌಂಟ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವರಿಗೆ 800 ಬರ್ತಿದೆ, ಕೆಲವರಿಗೆ 1200 ಬರ್ತಿದೆ. ನೀವು ಪ್ರತಿ ತಿಂಗಳು ಯಾವ ರೀತಿ ಹಣನ ಪಡ್ಕೋತಿದ್ರಿ ಆ ರೀತಿ ಪೆನ್ಷನ್ ಅಮೌಂಟ್ ಗಳನ್ನ ರಿಲೀಸ್ ಮಾಡಿದ್ರ. ಒಂದು ಸಲ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಹಣ ಬಂದಿದ್ಯಾ ಬಂದಿಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನಿಮ್ಗೆ ಯಾರ್ಯಾರಿಗೆ ಪೆನ್ಷನ್ ಅಮೌಂಟ್ ಇವಾಗ ಲಾಸ್ಟ್ ವೀಕ್ ಅಥವಾ ಈ ವೀಕ್ ಅಲ್ಲಿ ಒಂದು ಬಿಡುಗಡೆ ಆಗಿ ನಿಮ್ಮ ಅಕೌಂಟ್ಗೆ ಜಮೆ ಆಗಿದೆ, ನೀವು ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಮಾಡ್ಬಿಟ್ಟು ಎಷ್ಟು ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿ. ಅದರಿಂದ ಬೇರೆಯವ್ರಿಗೂ ಕೂಡ ಒಂದು ಭರವಸೆ ಬರುತ್ತೆ, ನಮಗೂ ಕೂಡ ಪೆನ್ಷನ್ ಅಮೌಂಟ್ ಆದಷ್ಟು ಬೇಗ ಬರುತ್ತೆ ಇನ್ ಸ್ವಲ್ಪ ದಿನದಲ್ಲಿ ಅನ್ನೋದು. ಸರಿನಾ? ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಬರೋಣ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗಿದೆ ಅಂದ್ರೆ, ನಿಮ್ಗೆ 22ನೇ ಕಂತಿನವರೆಗೂ ಕೂಡ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಬರ್ಬೇಕಾಗಿರೋದು 23ನೇ ಕಂತಿ ಹಣ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರೆ 23ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಇನ್ನೊಂದು ಡೌಟ್ ಇದೆ, ಇವಾಗ 22ನೇ ಕಂತಿ ಹಣ ಹಾಕಕ್ಕೆ 2-3 ತಿಂಗಳು ಟೈಮ್ ನ ತಗೊಂಡ್ರು. ಇವಾಗ ಇನ್ನೊಂದು ಕಂತಿ ಹಣ ರಿಲೀಸ್ ಮಾಡ್ಬೇಕಾದ್ರೆ ಇನ್ನೂ 2-3 ತಿಂಗಳು ಟೈಮ್ ತಗೋತಾರೆ. ಇವಾಗ ಇನ್ನೂ 2 ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಏನಾದ್ರು ಬರಲ್ವಾ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಆ ರೀತಿ ಏನು ಕೂಡ ಡೌಟ್ ಇಟ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವ್ ಯಾರು ಪಡ್ಕೋತಾ ಇರ, ನಿಮ್ಗಂತಾನೆ ಈ ತಿಂಗಳು ಒಂದು ಹೊಸ ಯೋಜನೆ ಲಾಂಚ್ ಮಾಡ್ತಾ ಇರ. ಅದೇ ಗೃಹಲಕ್ಷ್ಮಿ ಸಹ ಸಂಘ ಅನ್ಬಿಟ್ಟು. ಅದ್ರಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಬರ್ತಾ ಇದೆಯಲ್ಲ ಅದನ್ನ ನೀವು ಅಲ್ಲಿ ಡೆಪಾಸಿಟ್ ಮಾಡಿ ನೀವು ಬೇಕು ಅಂದ್ರೆ ಲೋನ್ ಕೂಡ ಪಡ್ಕೋಬಹುದು 3 ಲಕ್ಷದವರೆಗೂ ಕೂಡ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಇಲ್ಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಈ ಗೃಹಲಕ್ಷ್ಮಿ ಯೋಜನೆ ಸಂಘ ಏನಿದೆಯಲ್ಲ ಇದಕ್ಕೆ ಪ್ರತಿಯೊಬ್ರು ಕೂಡ ಜಾಯಿನ್ ಆಗ್ಲೇಬೇಕು ಅನ್ನೋದು ಯಾವುದೇ ತರದ ಒಂದು ಕಡ್ಡಾಯವಾಗಿ ರೂಲ್ಸ್ ಇಲ್ಲ. ನೀವು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣನ ಪ್ರತಿ ತಿಂಗಳು ಕೂಡ ಉಳಿಸ್ಬೇಕು ಅಂತ ಇರಲ್ಲ, ಅವರು ಈ ಒಂದು ಯೋಜನೆಗೆ ಜಾಯಿನ್ ಆಗಿ ಹಣನ ಉಳಿಸಬಹುದಾಗಿರುತ್ತೆ, ಡೆಪಾಸಿಟ್ ನ ಮಾಡಿ ಆ ಒಂದು ಯೋಜನೆಗೆ. ಮತ್ತೆ ನೀವು ಲೋನ್ ಕೂಡ ಪಡ್ಕೋಬಹುದು 3 ಲಕ್ಷದವರೆಗೂ ಕೂಡ. ಯಾರಾದ್ರೂ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಈ ಒಂದು ಯೋಜನೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಈ ಒಂದು ಯೋಜನೆ ಇದೇ ತಿಂಗಳು ನವೆಂಬರ್ 19ನೇ ತಾರೀಕು ಬಿಡುಗಡೆ ಆಗ್ತಾ ಇರೋದ್ರಿಂದ ನಿಮ್ಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಮಾಡ್ತಾರೆ ಅಂದ್ರೆ ನವೆಂಬರ್ 20ನೇ ತಾರೀಕಿಂದ ಬಿಡುಗಡೆನ ಮಾಡ್ತಾರೆ. ಮಹಿಳೆಯರು 20ನೇ ತಾರೀಕಿಂದ ಹಣ ಬಿಡುಗಡೆನ ಮಾಡಿದ್ರೆ ಈ ಒಂದು ಯೋಜನೆಗೆ ಒಂದು ಡೆಪಾಸಿಟ್ ನ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಈ ತಿಂಗಳು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಗ ಬರುತ್ತೆ. ಮತ್ತೆ ಈ ಒಂದು ವಿಡಿಯೋ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.